ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಇವತ್ತಿನ ದಿನ ಬಾಗಲಕೋಟೆಗೆ ಪ್ರವಾಹದ ಭೀತಿ ಉಂಟಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಗೋವಿನಕೊಪ್ಪ ಗ್ರಾಮಕ್ಕೆ ನಾವೀಗ ಬಂದಿದ್ವಿ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇರ್ಬೋದು. ಇಲ್ಲಿ ಏನು ಮಲಪ್ರಭಾ ನದಿ ಪ್ರವಾಹ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಜಮೀನುಗಳು ಕೂಡ ಈಗಾಗಲೇ ಬೆಳೆ ಜಲಾವೃತ ಆದಂಥ ಸನ್ನಿವೇಶ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ವಿ. ಇಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದಂದರೆ ಗೋವಿನ ಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಹೆಸರು ಮತ್ತು ಸೂರ್ಯಕಾಂತಿ ಮತ್ತು ತೋಟಗಾರಿಕೆ ಬೆಳೆಯಾದಂಥ ಪೇರು ಬೆಳೀಲಿಕ್ಕೆ ಬಹಳಷ್ಟು ಒಂದು ಹೆಸರಾದಂಥ ಈ ಒಂದು ಗೋವಿನಕೊಪ್ಪ ಗ್ರಾಮದಲ್ಲಿ ಸಾಕಷ್ಟು ಈಗಾಗಲೇ ಏನು ನದಿಯ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಭಾಳ ಒಂದು ನಷ್ಟ ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರಮುಖವಾಗಿ ಈ ಒಂದು ನದಿ ಇಷ್ಟೊಂದು ಪ್ರವಾಹ ಬರಲಿಕ್ಕೆ ಕಾರಣ ಏನಂತಂದರೆ ಇಲ್ಲಿ ಒಂದು ಹೂಳು ತುಂಬಿದ್ದು ಬಿಟ್ಟರೆ ಇಲ್ಲಿ ಜಾಸ್ತಿ ರೈತರು ಕೂಡ ನದಿಯನ್ನು ಒತ್ತುವರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಇದು ನದಿ ಹೋಗಿ ಕೆರೆಯಂತಾಗಿ ಜೊತೆಗೆ ಹಳ್ಳದಂತೆ ಸಣ್ಣದಾಗಿದೆ ಅನ್ನುವಂಥದ್ದು ಕೂಡ ಬಹಳ ದಿನಗಳಿಂದಲೂ ಕೂಡ ಏನು ಇಲ್ಲಿದ್ದಂಥ ಸುತ್ತಮುತ್ತಲಿನ ರೈತರು ಕೂಡ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳಾಗಿರ್ಬೋದು, ಮನವಿಗಳಾಗಿರ್ಬೋದು ಮಾಡಿದರೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು, ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಈ ನದಿ ಹೂಳು ತೆಗೆಯುವುದರಲ್ಲಿ ಆಗಿರ್ಬೋದು, ಜೊತೆಗೆ ಈ ನದಿಯನ್ನು ಒತ್ತುವರಿಯಾಗಿದೆ, ಒತ್ತುವರಿ ತೆರವುಗೊಳಿಸುವಂಥ ಕೆಲಸಕ್ಕೆ ಯಾರೂ ಮುಂದಾಗ್ತಿಲ್ಲ ಅನ್ನುವಂಥ ರೈತರ ಅಳಲು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ರೀತಿಯಾಗಿ ಏನು ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿದಂಥ ಮಳೆಗೆ ಈ ರೀತಿಯಾಗಿ ನದಿ ತುಂಬಿ ಬಂದು ಪ್ರವಾಹ ಭೀತಿ ಉಂಟಾಗಿ ಸಾಕಷ್ಟು ಜಮೀನುಗಳು ಕೂಡ ಜಲವೃತವಾಗಿ ಇಲ್ಲಿದ್ದಂಥ ಬೆಳೆಗಳು ಕೂಡ ಹಾನಿಯಾದಂಥ ಘಟನೆಗಳು ನಡೀತಾ ಇದೆ. ಆದರೆ ಮೂಗಿಗೆ ತುಪ್ಪ ವರ್ಷದಂತೆ ಏನು ಅಲ್ಪ ಸ್ವಲ್ಪ ಒಂದು ಏನು ಅವರಿಗೆ ಪರಿಹಾರವನ್ನು ನೀಡುವುದರ ಮುಖಾಂತರ ರೈತರ ಕಣ್ಣೀರು ಒರೆಸುವಂಥ ಕೆಲಸಕ್ಕೆ ಮುಂದಾಗುವಂಥ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಿಲ್ಲ ಅನ್ನುವಂಥದ್ದೇ ಇಲ್ಲಿದ್ದಂಥ ರೈತರ ಒಂದು ಗೋಳು ಕೂಡ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಬಹುದು, ಜನರು ಕೂಡ ಸಾಕಷ್ಟು ಮನವಿ ಸಲ್ಲಿಸಿದ್ರು. ಈ ರೀತಿಯಾದಂಥ ಸಮಸ್ಯೆಯನ್ನು ಸರಿ ಮಾಡುವಲ್ಲಿ ಮುಂದಾಗಿಲ್ಲ ಅಂತಂದರೆ ಭಾಳಷ್ಟು ಏನು ರೈತರಿಗೆ ನಷ್ಟ ಉಂಟು ಮಾಡತಕ್ಕಂಥ ಮಲಪ್ರಭಾ ನದಿ ಇಂದಿಗೂ ಕೂಡ ಏನು ಈ ಹೂಳೆತ್ತುವುದಾಗಿರ್ಬೋದು, ಜೊತೆಗೆ ಏನು ಇಲ್ಲಿ ಒತ್ತುವರಿಯಾದಂಥ ಭೂಮಿ ಅನ್ನು ಸರಿ ಮಾಡಿಕೊಂಡು ಹೂಳೆತ್ತಿದ್ರೆ ಯಾವತ್ತೂ ಪ್ರವಾಹ ಉಂಟಾಗಲ್ಲ, ಜೊತೆಗೆ ಯಾವುದೋ ರೈತರಿಗೆ ಬೆಳೆಗಳು ಕೂಡ ಹಾಳಾಗಲ್ಲ ಅನ್ನುವಂಥದ್ದು ಈ ರೈತರ ಒಂದು ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ಧದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಇವತ್ತಿನ ದಿನ ಬಾಗಲಕೋಟೆಗೆ ಪ್ರವಾಹದ ಭೀತಿ ಉಂಟಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಗೋವಿನಕೊಪ್ಪ ಗ್ರಾಮಕ್ಕೆ ನಾವೀಗ ಬಂದಿದ್ವಿ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇರ್ಬೋದು. ಇಲ್ಲಿ ಏನು ಮಲಪ್ರಭಾ ನದಿ ಪ್ರವಾಹ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಜಮೀನುಗಳು ಕೂಡ ಈಗಾಗಲೇ ಬೆಳೆ ಜಲಾವೃತ ಆದಂಥ ಸನ್ನಿವೇಶ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ವಿ. ಇಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದಂದರೆ ಗೋವಿನ ಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಹೆಸರು ಮತ್ತು ಸೂರ್ಯಕಾಂತಿ ಮತ್ತು ತೋಟಗಾರಿಕೆ ಬೆಳೆಯಾದಂಥ ಪೇರು ಬೆಳೀಲಿಕ್ಕೆ ಬಹಳಷ್ಟು ಒಂದು ಹೆಸರಾದಂಥ ಈ ಒಂದು ಗೋವಿನಕೊಪ್ಪ ಗ್ರಾಮದಲ್ಲಿ ಸಾಕಷ್ಟು ಈಗಾಗಲೇ ಏನು ನದಿಯ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಭಾಳ ಒಂದು ನಷ್ಟ ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರಮುಖವಾಗಿ ಈ ಒಂದು ನದಿ ಇಷ್ಟೊಂದು ಪ್ರವಾಹ ಬರಲಿಕ್ಕೆ ಕಾರಣ ಏನಂತಂದರೆ ಇಲ್ಲಿ ಒಂದು ಹೂಳು ತುಂಬಿದ್ದು ಬಿಟ್ಟರೆ ಇಲ್ಲಿ ಜಾಸ್ತಿ ರೈತರು ಕೂಡ ನದಿಯನ್ನು ಒತ್ತುವರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಇದು ನದಿ ಹೋಗಿ ಕೆರೆಯಂತಾಗಿ ಜೊತೆಗೆ ಹಳ್ಳದಂತೆ ಸಣ್ಣದಾಗಿದೆ ಅನ್ನುವಂಥದ್ದು ಕೂಡ ಬಹಳ ದಿನಗಳಿಂದಲೂ ಕೂಡ ಏನು ಇಲ್ಲಿದ್ದಂಥ ಸುತ್ತಮುತ್ತಲಿನ ರೈತರು ಕೂಡ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳಾಗಿರ್ಬೋದು, ಮನವಿಗಳಾಗಿರ್ಬೋದು ಮಾಡಿದರೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು, ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಈ ನದಿ ಹೂಳು ತೆಗೆಯುವುದರಲ್ಲಿ ಆಗಿರ್ಬೋದು, ಜೊತೆಗೆ ಈ ನದಿಯನ್ನು ಒತ್ತುವರಿಯಾಗಿದೆ, ಒತ್ತುವರಿ ತೆರವುಗೊಳಿಸುವಂಥ ಕೆಲಸಕ್ಕೆ ಯಾರೂ ಮುಂದಾಗ್ತಿಲ್ಲ ಅನ್ನುವಂಥ ರೈತರ ಅಳಲು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ರೀತಿಯಾಗಿ ಏನು ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿದಂಥ ಮಳೆಗೆ ಈ ರೀತಿಯಾಗಿ ನದಿ ತುಂಬಿ ಬಂದು ಪ್ರವಾಹ ಭೀತಿ ಉಂಟಾಗಿ ಸಾಕಷ್ಟು ಜಮೀನುಗಳು ಕೂಡ ಜಲವೃತವಾಗಿ ಇಲ್ಲಿದ್ದಂಥ ಬೆಳೆಗಳು ಕೂಡ ಹಾನಿಯಾದಂಥ ಘಟನೆಗಳು ನಡೀತಾ ಇದೆ. ಆದರೆ ಮೂಗಿಗೆ ತುಪ್ಪ ವರ್ಷದಂತೆ ಏನು ಅಲ್ಪ ಸ್ವಲ್ಪ ಒಂದು ಏನು ಅವರಿಗೆ ಪರಿಹಾರವನ್ನು ನೀಡುವುದರ ಮುಖಾಂತರ ರೈತರ ಕಣ್ಣೀರು ಒರೆಸುವಂಥ ಕೆಲಸಕ್ಕೆ ಮುಂದಾಗುವಂಥ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಿಲ್ಲ ಅನ್ನುವಂಥದ್ದೇ
ಇಲ್ಲಿದ್ದಂಥ ರೈತರ ಒಂದು ಗೋಳು ಕೂಡ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಬಹುದು ಜನರು ಕೂಡ ಸಾಕಷ್ಟು ಮನವಿ ಸಲ್ಲಿಸಿದ್ರು. ಈ ರೀತಿಯಾದಂಥ ಸಮಸ್ಯೆಯನ್ನು ಸರಿ ಮಾಡುವಲ್ಲಿ ಮುಂದಾಗಿಲ್ಲ ಅಂತಂದರೆ ಭಾಳಷ್ಟು ಏನು ರೈತರಿಗೆ ನಷ್ಟ ಉಂಟು ಮಾಡತಕ್ಕಂಥ ಮಲಪ್ರಭಾ ನದಿ ಇಂದಿಗೂ ಕೂಡ ಏನು ಈ ಹೂಳೆತ್ತುವುದಾಗಿರ್ಬೋದು, ಜೊತೆಗೆ ಏನು ಇಲ್ಲಿ ಒತ್ತುವರಿಯಾದಂಥ ಭೂಮಿ ಅನ್ನು ಸರಿ ಮಾಡಿಕೊಂಡು ಹೂಳೆತ್ತಿದ್ರೆ ಯಾವತ್ತೂ ಪ್ರವಾಹ ಉಂಟಾಗಲ್ಲ, ಜೊತೆಗೆ ಯಾವುದೋ ರೈತರಿಗೆ ಬೆಳೆಗಳು ಕೂಡ ಹಾಳಾಗಲ್ಲ ಅನ್ನುವಂಥದ್ದು ಈ ರೈತರ ಒಂದು ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಇವತ್ತಿನ ದಿನ ಬಾಗಲಕೋಟೆಗೆ ಪ್ರವಾಹದ ಭೀತಿ ಉಂಟಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಗೋವಿನಕೊಪ್ಪ ಗ್ರಾಮಕ್ಕೆ ನಾವೀಗ ಬಂದಿದ್ವಿ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇರ್ಬೋದು. ಇಲ್ಲಿ ಏನು ಮಲಪ್ರಭಾ ನದಿ ಪ್ರವಾಹ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಜಮೀನುಗಳು ಕೂಡ ಈಗಾಗಲೇ ಬೆಳೆ ಜಲಾವೃತ ಆದಂಥ ಸನ್ನಿವೇಶ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ವಿ. ಇಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದಂದರೆ ಗೋವಿನ ಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಹೆಸರು ಮತ್ತು ಸೂರ್ಯಕಾಂತಿ ಮತ್ತು ತೋಟಗಾರಿಕೆ ಬೆಳೆಯಾದಂಥ ಪೇರು ಬೆಳೀಲಿಕ್ಕೆ ಬಹಳಷ್ಟು ಒಂದು ಹೆಸರಾದಂಥ ಈ ಒಂದು ಗೋವಿನಕೊಪ್ಪ ಗ್ರಾಮದಲ್ಲಿ ಸಾಕಷ್ಟು ಈಗಾಗಲೇ ಏನು ನದಿಯ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಭಾಳ ಒಂದು ನಷ್ಟ ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರಮುಖವಾಗಿ ಈ ಒಂದು ನದಿ ಇಷ್ಟೊಂದು ಪ್ರವಾಹ ಬರಲಿಕ್ಕೆ ಕಾರಣ ಏನಂತಂದರೆ ಇಲ್ಲಿ ಒಂದು ಹೂಳು ತುಂಬಿದ್ದು ಬಿಟ್ಟರೆ ಇಲ್ಲಿ ಜಾಸ್ತಿ ರೈತರು ಕೂಡ ನದಿಯನ್ನು ಒತ್ತುವರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಇದು ನದಿ ಹೋಗಿ ಕೆರೆಯಂತಾಗಿ ಜೊತೆಗೆ ಹಳ್ಳದಂತೆ ಸಣ್ಣದಾಗಿದೆ ಅನ್ನುವಂಥದ್ದು ಕೂಡ ಬಹಳ ದಿನಗಳಿಂದಲೂ ಕೂಡ ಏನು ಇಲ್ಲಿದ್ದಂಥ ಸುತ್ತಮುತ್ತಲಿನ ರೈತರು ಕೂಡ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳಾಗಿರ್ಬೋದು, ಮನವಿಗಳಾಗಿರ್ಬೋದು ಮಾಡಿದರೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು, ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಈ ನದಿ ಹೂಳು ತೆಗೆಯುವುದರಲ್ಲಿ ಆಗಿರ್ಬೋದು, ಜೊತೆಗೆ ಈ ನದಿಯನ್ನು ಒತ್ತುವರಿ ಆಗಿದೆ, ಒತ್ತುವರಿಯಿಂದ ತೆರವುಗೊಳಿಸುವಂಥ ಕೆಲಸಕ್ಕೆ ಯಾರೂ ಮುಂದಾಗ್ತಿಲ್ಲ ಅನ್ನುವಂಥ ರೈತರ ಅಳಲು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ರೀತಿಯಾಗಿ ಏನು ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿದಂಥ ಮಳೆಗೆ ಈ ರೀತಿಯಾಗಿ ನದಿ ತುಂಬಿ ಬಂದು ಪ್ರವಾಹ ಭೀತಿ ಉಂಟಾಗಿ ಸಾಕಷ್ಟು ಜಮೀನುಗಳು ಕೂಡ ಜಲವೃತವಾಗಿ ಇಲ್ಲಿದ್ದಂಥ ಬೆಳೆಗಳು ಕೂಡ ಹಾನಿಯಾದಂಥ ಘಟನೆಗಳು ನಡೀತಾ ಇದೆ. ಆದರೆ ಮೂಗಿಗೆ ತುಪ್ಪ ವರ್ಷದಂತೆ ಏನು ಅಲ್ಪ ಸ್ವಲ್ಪ ಒಂದು ಏನು ಅವರಿಗೆ ಪರಿಹಾರವನ್ನು ನೀಡುವುದರ ಮುಖಾಂತರ ರೈತರ ಕಣ್ಣೀರು ಒರೆಸುವಂಥ ಕೆಲಸಕ್ಕೆ ಮುಂದಾಗುವಂಥ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಿಲ್ಲ ಅನ್ನುವಂಥದ್ದೇ ಇಲ್ಲಿದ್ದಂಥ ರೈತರ ಒಂದು ಗೋಳು ಕೂಡ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಬಹುದು ಜನರು ಕೂಡ ಸಾಕಷ್ಟು ಮನವಿ ಸಲ್ಲಿಸಿದ್ರು. ಈ ರೀತಿಯಾದಂಥ ಸಮಸ್ಯೆಯನ್ನು ಸರಿ ಮಾಡುವಲ್ಲಿ ಮುಂದಾಗಿಲ್ಲ ಅಂತಂದರೆ ಭಾಳಷ್ಟು ಏನು ರೈತರಿಗೆ ನಷ್ಟ ಉಂಟು ಮಾಡತಕ್ಕಂಥ ಮಲಪ್ರಭಾ ನದಿ ಇಂದಿಗೂ ಕೂಡ ಏನು ಈ ಹೂಳೆತ್ತುವುದಾಗಿರ್ಬೋದು, ಜೊತೆಗೆ ಏನು ಇಲ್ಲಿ ಒತ್ತುವರಿಯಾದಂಥ ಭೂಮಿ ಅನ್ನು ಸರಿ ಮಾಡಿಕೊಂಡು ಹೂಳೆತ್ತಿದ್ರೆ ಯಾವತ್ತೂ ಪ್ರವಾಹ ಉಂಟಾಗಲ್ಲ, ಜೊತೆಗೆ ಯಾವುದೋ ರೈತರಿಗೆ ಬೆಳೆಗಳು ಕೂಡ ಹಾಳಾಗಲ್ಲ ಅನ್ನುವಂಥದ್ದು ಈ ರೈತರ ಒಂದು ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.